ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸದ ಭವಿಷ್ಯ. ಈ ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಬಂದು ಕುಜ ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಮೊದಲನೇದಾಗಿ ನಾವು 1 ಮತ್ತು 6 ಅಧಿಪತಿ ಅಷ್ಟಮದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪೆಷಲಿ ನಾನು ಹೇಳ್ತಕ್ಕಂಥದ್ದು ಆರೋಗ್ಯ ಮತ್ತು ಶತ್ರುಬಾಧೆ ಮತ್ತು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮೊದಲು ಎಚ್ಚರವಾಗಿರಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಏಕೆಂದರೆ ಗುರು ಕೂಡ ನಿಮಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಅಸ್ತಂಗತನಾಗಿದ್ದಾನೆ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು, ಇದು ಅವಶ್ಯಕವಾಗಿ ನೋಡ್ಕೋಬೇಕು. ಇನ್ನು ಸೂರ್ಯನ ಸಂಚಾರದಲ್ಲಿ ಏನಾದರೂ ರಾಜಯೋಗವನ್ನು ಕೊಡುತ್ತಾ? ಮೇನ್ ಪಾಯಿಂಟು ನಿಮಗೆ ಎಚ್ಚರ ಅಂದೆ, ಆದರೆ ಸೂರ್ಯನ ಪ್ರಬಲತೆ ನಿಮಗೆ ಏನಾದರೂ ವಿಶೇಷವಾಗಿರ್ತಕ್ಕಂಥದ್ದು ಕೊಡುತ್ತಾ? ಇವೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಎಲ್ಲ ವಿಚಾರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಹೇಗಿರುತ್ತೆ, ವೃಶ್ಚಿಕ ರಾಶಿಯವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದಿರುತ್ತೆ, ನಷ್ಟಾಧಿಪತಿ ನೀಚನಾಗಿ ಲಾಭದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ಫಲಗಳು ಕೊಡುತ್ತೆ. ಮ್ಯಾಕ್ಸಿಮಮ್ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಒಂದರಲ್ಲಿ ಎಚ್ಚರವಾಗಿರಬೇಕು. ನಾನೀಗ ಆಲ್ರೆಡಿ ಹೇಳಿದ್ದೇನೆ. ಮುಖ್ಯವಾಗಿ ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸ ಪಠಣೆ ಮಾಡಿ ತೊಗರಿ ಬೇಳೆ ದಾನ ಮಾಡಬೇಕು. ಇದು ಅವಶ್ಯಕವಾಗಿ, ಇದು ಪರಿಹಾರ. ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಪ್ರತಿಯೊಂದು ನಕ್ಷತ್ರದವ್ರಿಗೆ ಹೇಗಿರುತ್ತೆ ಅನ್ನೋದು ತಿಳಿಸ್ಕೊಟ್ಬಿಡ್ತೇನೆ ನೋಡಿ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ, ಅನುರಾಧ ಹಾಗೆ ಜ್ಯೇಷ್ಠ ನಕ್ಷತ್ರ 3 ನಕ್ಷತ್ರಗಳು ಬರುತ್ತೆ. ಗುರುವಿನ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವ ಒಂದು ಫಲಗಳಿರುತ್ತೆ, ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವ ಫಲಗಳಿರುತ್ತೆ, ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಯಾವ ಫಲಗಳಿರುತ್ತೆ, ಕಂಪ್ಲೀಟ್ ಚಿತ್ರಣ ಕೊಡ್ತೇನೆ. ಕೂಲಂಕುಷವಾಗಿರ್ತಕ್ಕಂಥ ಮಾಸದ ಭವಿಷ್ಯ ಖಂಡಿತವಾಗಿ ನೋಡಿ. ಮೊದಲು ವಿಶಾಖ ನಕ್ಷತ್ರ, ನೀವು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಹಣಕಾಸು, ನಿಮ್ಮ ಆರೋಗ್ಯ, ಹಾಗೆ ನಿಮಗೆ ಪ್ರೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಹಣಕಾಸಿನ ವಿಚಾರ, ಅದೇ ರೀತಿಯಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ. ಈ ಒಂದು ಸೆಕ್ಟರಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಅಸ್ತಂಗತ ಮಧ್ಯಭಾಗದವರೆಗೂ ಕೂಡ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವೆಲ್ಲ ವಿಚಾರದಲ್ಲೂ ಮೊದಲು ಹಿಡಿತವನ್ನು ಸಾಧಿಸಿ. ಅಧಿಕವಾಗಿರ್ತಕ್ಕಂಥ ಆಲಸ್ಯ, ಕೋಪವನ್ನು ನಿಯಂತ್ರಿಸಿ. ಇದು ಭಾಳ ಮುಖ್ಯವಾಗಿ ಬೇಕು. ಆಫ್ಟರ್ ದಟ್ ಮಧ್ಯಭಾಗದ ನಂತರ ಖಂಡಿತವಾಗಿ ಭಾಳ ವಿಶೇಷತೆಯಾಗುತ್ತೆ. ಅಪ್ಪ ಸುಧಾರಿಸ್ಕೊಂಡೆ, ಭಾಗ್ಯದಲ್ಲಿ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಬಂದೇ ಬರುತ್ತೆ. ವಿಶಾಖ ನಕ್ಷತ್ರ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ದಿಸ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ ನಾನು ಕೊಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಈ ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ಸಮಯವಾಗುತ್ತೆ. ಅದರ ಹೊರತುಪಡಿಸಿದ್ರೆ ಇನ್ನು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಉತ್ತಮ ಇರುತ್ತೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಲಾಭದ ಆಗ್ತಕ್ಕಂಥದ್ದು ವಿಶಾಖ ನಕ್ಷತ್ರದವ್ರಿಗೆ, ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಮಧ್ಯಭಾಗದವರೆಗೂ ಹಿನ್ನಡೆದು ತದನಂತರ ಅಭಿವೃದ್ಧಿ ಬಂದ್ಬಿಡುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ತಕ್ಕ ಮಟ್ಟಿಗೆ ನಡೀತದೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಕೆಲಸದ ವಿಚಾರದಲ್ಲಿ ಭಾಳ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅವಶ್ಯಕವಾಗಿ. ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ನಿಜವಾಗ್ಲೂ ಚೆನ್ನಾಗಿರ್ತೀರ, ನಿಜವಾಗ್ಲೂ ಗುಡ್ಡಾಗ್ತದೆ ಕೂಡ, ಕತ್ತದಿರುತ್ತೆ. ಅದೇ ರೀತಿಯಾಗಿ ಅನುರಾಧ ನಕ್ಷತ್ರಕ್ಕೆ ಬನ್ನಿ. ವಕ್ರ ಶನಿ ಮಂದಗತಿಯಾಗ್ಬಿಡುತ್ತೆ. ಸುಮ್ಮನೆ ಮಲ್ಕೊಂಡಿದ್ದು, ಓಡಾಡ್ತಿರೋದು. ದಿಸ್ ಈಸ್ ದ ಫ್ಯಾಕ್ಟ್. ಅಡ್ಮಿನಿಸ್ಟ್ರೇಷನ್ ಪವರ್ ಕಡಿಮೆ ಆಗಿಬಿಡುತ್ತೆ, ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ನೀಚ ಶುಕ್ರನ ಮೇಲೆ ಅನುರಾಧ ನಕ್ಷತ್ರದ ದೃಷ್ಟಿ ಇದೆ. ಮಂದಗತಿಯಲ್ಲಾಗ್ತದೆ. ದಾಂಪತ್ಯದಲ್ಲಿ ಮಂದಗತಿ, ಮದುವೆ ಮಾತುಕತೆಗಳು ಮಂದಗತಿ, ಲಾಭದಲ್ಲಿದ್ದರೂ ಸಹಿತವಾಗಿ ಮಂದಗತಿಯ ಲಾಭ. ನಷ್ಟ ಏನೂ ಇಲ್ಲ, ಯಾವುದು ಬರಲಿಲ್ಲ, ಯಾವುದು ಹೋಗಲಿಲ್ಲ ಅಂತಕ್ಕಂಥದ್ದು ಅನುರಾಧ ನಕ್ಷತ್ರದವರು ನೋಡಬೇಕಾಗುತ್ತೆ. ವಿದ್ಯಾಭ್ಯಾಸ ಕೊಂಚ ಓಕೆ, ಅದೇ ವ್ಯಾಪಾರ ಕೊಂಚ ಓಕೆ, ಇವೆಲ್ಲ ಇರ್ತದೆ. ಆರೋಗ್ಯ 50-50, ಜಸ್ಟ್ ಸಿಂಪಲ್ ಮೆಥಡ್. ಬಟ್ ಅನುರಾಧ ನಕ್ಷತ್ರ ನೋಡಿ, ಸೂರ್ಯನ ಪ್ರಬಲತೆಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ ಯಶಸ್ಸು, ಕೀರ್ತಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅಭಿವೃದ್ಧಿ ಬರುತ್ತೆ. 200% ಲಾಭ ಸಿಗುತ್ತೆ.
ನನ್ನ ಮಾತನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ. ಸಾಧ್ಯವಾದಷ್ಟು ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ 11 ಬಾರಿ ನೀವು ಪಠಣೆಯನ್ನು ಮಾಡಿ. ಅಥವಾ ಸೂರ್ಯ ಗಾಯತ್ರಿ ಮಂತ್ರ ಅಥವಾ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರವನ್ನಾದರೂ ಹೇಳ್ತಾರೆ 11 ಬಾರಿ ಪ್ರತಿ ದಿವಸ ಹೇಳಿದ್ರೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವ್ರಿಗೆ ಮತ್ತೆ ಪ್ರಬಲತೆ ಬರುತ್ತೆ, ಅಭಿವೃದ್ಧಿ ಆಗುತ್ತೆ. ಮಧ್ಯಭಾಗದವರೆಗೂ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು. ಆಮೇಲೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುತ್ತೆ, ಆಕ್ಟಿವೇಟ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಡೆಫಿನೆಟಾಗಿ ನಥಿಂಗ್ ಟು ವರಿ. ಮಧ್ಯಭಾಗದವರೆಗೂ ಆಲಸ್ಯವನ್ನು ತೊರೆರಿ. ಎವ್ರಿಥಿಂಗ್ ಆಲಸ್ಯ ತೊರೆದು ಮತ್ತೆ ಪುನರಾವರ್ತನೆ. ಏನು ಆಫ್ಕೋರ್ಸ್ ನಾನು ಯಾಕೆ ಕೂತ್ಕೊಂಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರಗಳನ್ನು ಒಂದು ರೀಕಾಲ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಬ್ಯೂಟಿಫುಲ್ ಆಗಿಬಿಡುತ್ತೆ. ತಿಂಗಳು ಮ್ಯಾಕ್ಸಿಮಮ್ ಯಾಕೆಂದರೆ ಹತ್ತರಾಧಿಪತಿ 10ರಲ್ಲೇ ಸಂಚಾರ ಮಾಡ್ತಾ ಇದೆ, 9ರಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು 10ರಲ್ಲಿ ಬರುತ್ತೆ. ನಷ್ಟಾಧಿಪತಿ ಲಾಭದಲ್ಲಿ ಸಂಚಾರ, ನೀಚನಾದರೂ ಕೂಡ ಸ್ವಲ್ಪ ಲಾಭವಿರುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರಕ್ಕೆ ಬನ್ನಿ. ನೋಡಿ, ಜ್ಯೇಷ್ಠ ನಕ್ಷತ್ರದವ್ರಿಗೆ ವಿಶೇಷವಾಗಿರ್ತಕ್ಕಂಥದ್ದು 12 ಮನೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಧನಾಗಮ. ಬಟ್ ಕಷ್ಟಗಳ ನಡುವೆ ಸ್ವಲ್ಪ ಶುಭ. ಬುಧ ನೋಡಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಮಿಥುನ ಹಾಗೆ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಈ ಕಟಕ ರಾಶಿಗೆ ಸಂಚಾರಕ್ಕೆ ಬಂದಾಗ ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ವೃಶ್ಚಿಕ ರಾಶಿ, ಈ ಕಟಕ ರಾಶಿಗೆ ಬಂದಾಗ ವಿದ್ಯಾಭ್ಯಾಸದ ಕೊರತೆ ಕಡಿಮೆ ಆಗುತ್ತೆ, ಭಾಗ್ಯೋದಯದ ಕೊರತೆ ಕಡಿಮೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡವಾಗ್ಬೋದು, ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಆಗ್ಬೋದು. ಬಟ್ ಜ್ಯೇಷ್ಠ ನಕ್ಷತ್ರ ಮಧ್ಯಭಾಗದಿಂದ ಇನ್ನೂ ಒಂದು ಶುಭವಾಗಿರ್ತಕ್ಕಂಥದ್ದು ಇರುತ್ತೆ. ಸರ್ಕಾರಿ ಕೆಲಸ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಯು ಮಸ್ಟ್ ಡೂ ದಟ್. 100% ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಜ್ಯೇಷ್ಠ ನಕ್ಷತ್ರ ಹಣಕಾಸಿನ ವಹಿವಾಟುಗಳು ಏರುಪೇರಾಗ್ತದೆ. ಒಮ್ಮೆ ಚೆನ್ನಾಗಿ ಬರುತ್ತೆ, ಒಂದು ಸತಿ ಚೆನ್ನಾಗಿ ಬರೋದಿಲ್ಲ. ವಿದ್ಯಾಭ್ಯಾಸನೂ ಅಷ್ಟೇ, ಒಂದು ಸತಿ ಈಗ ಮಧ್ಯಭಾಗದವರೆಗೂ ಬ್ಯೂಟಿಫುಲ್ ಆಗಿರುತ್ತೆ, ಆಮೇಲೆ ಇದಕ್ಕಿದ್ದಾಗೆ ಸ್ವಲ್ಪ ಡೌನ್ ಆಗ್ತಕ್ಕಂಥಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಆರೋಗ್ಯದ ವಿಚಾರದಲ್ಲೂ 50-50 ಚೆನ್ನಾಗಿತ್ತು. ಸ್ವಲ್ಪ ಏನಾದರೂ ಅಲರ್ಜೀಸ್ ಟೈಪ್ ಇತ್ತು ಅಂತಕ್ಕಂಥವ್ರು ಅಥವಾ ಏನಾದರೂ ಸ್ನೀಸಿಂಗ್ ಜಾಸ್ತಿ ಸೋರಿಂಗ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಪಶಮನದ ಆಗ್ತಕ್ಕಂಥದ್ದು ಇರ್ತದೆ. ಬೇಕಾದ್ರೆ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ದಿಸ್ ಇಸ್ ದ ಡಿಫಾಲ್ಟ್ ಆಫ್ ಬುಧ. ಅಗತ್ಯವಾಗಿ ನೀವು ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವರು ಮುಖ್ಯವಾಗಿರ್ತಕ್ಕಂಥ ವಿಚಾರ ಧನ್ವಂತರಿ ಮಂತ್ರವನ್ನು ಜಪವನ್ನು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಗೆ ಅಮೃತ ಕಳಶ ಹಸ್ತಾಯ ಸರ್ವಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣವೇ ನಮಃ ಮಂತ್ರ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಅಪ್ ಮಾಡಿ. ಖಂಡಿತವಾಗಿ ಪ್ರತಿ ದಿವಸ 21 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಜ್ಯೇಷ್ಠ ನಕ್ಷತ್ರ ಭಾಳ ವಿಶೇಷವಾಗಿ ನೀವು ಆಗಿಂದಾಗ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಾ ಬನ್ನಿ. ನಿಮ್ಮ ಕೆಲಸ ಉತ್ಕೃಷ್ಟವಾಗ್ತಕ್ಕಂಥದ್ದು ಇರ್ತದೆ. 6ರ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಸಂಚಾರ ಅಷ್ಟಮದಲ್ಲಿ ಸಂಚಾರವನ್ನು ಮಾಡಿದ ಕ್ಷಿಪ್ರ ಪ್ರಗತಿಯಲ್ಲಿ ಕೆಲಸಗಳಾಗುತ್ತೆ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಮಧ್ಯಭಾಗದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದಕ್ಕಂಥ ಸಾಧ್ಯತೆಗಳು ಜ್ಯೇಷ್ಠ ನಕ್ಷತ್ರಕ್ಕಿರುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಹಣಕಾಸು ವಹಿವಾಟುಗಳು ಏರುಪೇರು ಫ್ಲಕ್ಚುಯೇಟಿಂಗ್ ಇರುತ್ತೆ. ಒಂದು ಸತಿ ಸೂಪರಾಗಿ ಬಂದುಬಿಡುತ್ತೆ, ಒಂದು ಸತಿ ಡೌನ್ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ನಾನು ಈಗಾಗಲೇ ತಿಳಿಸ್ದೆ, ಏರುಪೇರು 50-50 ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಅಫ್ಕೋರ್ಸ್ ನೋಡಿ, ಪ್ರತಿಯೊಂದು ನಕ್ಷತ್ರದವ್ರದ್ದು ಹೇಳಿದ್ದೀನಿ. ಜ್ಯೇಷ್ಠ ನಕ್ಷತ್ರ ವಿಷ್ಣುವಿನ ಆರಾಧನೆ ಭಾಳ ವಿಶೇಷವಾಗುತ್ತದೆ. ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥವ್ರು ನಾನು ಹೇಳಿದಾಗೆ ಸೂರ್ಯ ಗಾಯತ್ರಿ ಮಂತ್ರ ಪಠಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸ್ನೇಹಿತರೆ, ಓವರಾಲ್ ಆಗಿ ನಾನು ನಿಮಗೆ ತಿಳಿಸ್ದೆ. ಮೊದಲೇ ವೃಶ್ಚಿಕ ರಾಶಿ ಕೆಲಸ, ಶತ್ರು ಹಾಗೆ ಆರೋಗ್ಯ, ಇದರಲ್ಲಿ ಭಾಳ ಮುಖ್ಯವಾಗಿ ಎಚ್ಚರವನ್ನು ವಹಿಸ್ಕೊಳ್ತಕ್ಕದ್ದು ಅತಿ ಅವಶ್ಯಕ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮಂಗಳವಾರಗಳೊಂದು ತೊಗರಿ ಬೇಳೆದಾನ, ಶನಿವಾರ ಸಾಧ್ಯವಾದರೆ ಆಂಜನೇಯ ದೇವಸ್ಥಾನ ಭೇಟಿ, ಸ್ವಲ್ಪ ಕೆಂಪು ಕಲ್ಸಕ್ಕರೆ ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ ಬನ್ನಿ. ಸ್ವಲ್ಪ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.